ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಮ್ಮ ಸೈಡ್ ಮಾಡುವಂಥ ಒಂದು ರುಚಿಕರ ಮತ್ತು ಆರೋಗ್ಯಕರವಾದಂಥ ಸಾಂಬಾರ್ ರೆಸಿಪಿನ ನೋಡೋಣ ಬನ್ನಿ. ಈ ಸಾಂಬಾರನ್ನ ನಾವು ಉಳ್ಶಪ್ ಅಂತ ಕರಿತೀವಿ. ಕೆಲವು ಕಡೆ ಗಡ್ಶಪ್ ಅಂತ ಕರೀತಾರೆ. ಈ ಸಾಂಬಾರನ್ನ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: ಒಂದು ಹಿಡಿಯಷ್ಟು ಸೊಪ್ಪು. ನಾವಿಲ್ಲಿ ಅಣ್ಣೆ ಸೊಪ್ಪು ತೊಗೊಂಡಿದ್ದೀವಿ. ಅಣ್ಣೆ ಸೊಪ್ಪು ಸಿಗಲಿಲ್ಲ ಅಂದರೆ ನಾವು ದಂಟು ಸೊಪ್ಪು ಸಹ ಯೂಸ್ ಮಾಡಬಹುದು. ಮತ್ತು ನೆನೆಸಿಟ್ಕೊಂಡಿರೋಂಥ ಕಾಳುಗಳ್ನ ಸಹ ನಾವಿಲ್ಲಿ ತೊಗೊಂಡಿದ್ದೀವಿ. ನಿಮ್ಮ ಮನೇಲಿ ಯಾವ ಕಾಳು ಸಿಗುತ್ತೆ ಆ ಕಾಳುಗಳೆಲ್ಲ ಸಹ ಈ ಸಾಂಬಾರಲ್ಲಿ ನಾವು ಯೂಸ್ ಮಾಡಬಹುದು. ಮೊದಲಿಗೆ ಈ ನೆನೆಸಿಟ್ಕೊಂಡಿರೋಂಥ ಕಾಳುಗಳ್ನ ನಾವು ಈ ರೀತಿ ಕುಕ್ಕರಲ್ಲಿ ನೀರು ಚೆನ್ನಾಗಿ ಕುದಿಬೇಕು. ಕುದಿತಿರುವಾಗ ನಾವು ನೆನೆಸಿಟ್ಕೊಂಡಿರೋಂಥ ಕಾಳುಗಳ್ನ ಹಾಕಬೇಕು. ನಾವಿಲ್ಲಿ ಕಡಲೆಕಾಳು, ಹಸಿ ಬಟಾಣಿ, ಹೆಸ್ರು ಕಾಳು ಹಾಕ್ತಾಯಿದ್ದೀವಿ. ಇದಕ್ಕೆ ಮೈನ್ ಇಂಗ್ರೀಡಿಯೆಂಟ್ ಅಂತಂದರೆ ಮೊಳಕೆ ಹುಳಿಕಾಳು. ನಾವು ಮೊಳಕೆ ಹುಳಿಕಾಳು ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಮೊಳಕೆ ಹುಳಿಕಾಳು ಹಾಕಿದಷ್ಟು ಸಾಂಬಾರು ಚೆನ್ನಾಗಿರುತ್ತೆ. ಇಲ್ಲಿ ತೊಗರಿಬೇಳೆ ಹಾಕ್ತಾಯಿದ್ದೀವಿ. ನಾವು ಇದೇ ಕಾಳು ಹಾಕಬೇಕಂತೇನಿಲ್ಲ. ಇದಕ್ಕೆ ಬೇಕಾದರೆ ಅಲಸಂದಿ ಕಾಳು, ಅವರೆಕಾಳು ಎಲ್ಲನೂ ಸಹ ನೆನೆಸಿ ನಾವು ಹಾಕಬೇಕಾಗುತ್ತೆ. ನಾವು ಇದನ್ನು ಈ ರೀತಿ ಬಿಸಿನೀರು ಕುದಿಸಿನೇ ಹಾಕಬೇಕು. ಈ ರೀತಿ ಕುದಿಸಿ ಹಾಕೋದ್ರಿಂದ ಸ್ವಲ್ಪ ಸಾಂಬಾರು ಚೆನ್ನಾಗಿರುತ್ತೆ. ಮೊದಲು ಈ ರೀತಿ ಬಿಸಿನೀರನ್ನು ನಾವು ಲಿಡ್ ಕ್ಲೋಸ್ ಮಾಡ್ದಲೇ ಒಂದು ಕುದಿ ಈ ಥರ ಕುದಿಸ್ಕೊಬೇಕಾಗುತ್ತೆ ಬಿಸಿನೀರಲ್ಲಿ. ಈ ರೀತಿ ಕುದೀತಿರುವಾಗಂತ ಆ ಬಿಸಿನೀರನ್ನ ತೊಗೊಂಡು ನಾವು ಸಾಂಬಾರಿಗೆ ಸ್ವಲ್ಪ ಹುಣ್ಸೆಹಣ್ಣು ಸಹ ನೆನೆಸ್ಕೊಬೇಕು. ಈ ರೀತಿ ಹುಣ್ಸೆಹಣ್ಣನ್ನು ನೆನೆಸ್ಕೊಬೇಕಾಗತ್ತೆ. ಚೆನ್ನಾಗಿ ಕುದೀತಿರಲಿ. ಹೀಗೆ ಕುದೀತಿರುವಾಗ ನಾವು ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ಸೊಪ್ಪನ್ನ ಮಿಕ್ಸ್ ಮಾಡಬೇಕಾಗತ್ತೆ. ನಾವಿಲ್ಲಿ ಈ ಸೀಸನ್ ಸಿಗೋ ಅಣ್ಣೆ ಸೊಪ್ಪು ಯೂಸ್ ಮಾಡ್ತಾಯಿದ್ದೀವಿ. ನಾವು ಅಣ್ಣೆ ಸೊಪ್ಪು ಸಿಗಲಿಲ್ಲ ಅಂತಂದರೆ ದಂಟು ಸೊಪ್ಪು ಯೂಸ್ ಮಾಡ್ಬೋದು. ದಂಟು ಸೊಪ್ಪಲ್ಲಿ ಸಾಂಬಾರು ಚೆನ್ನಾಗಾಗುತ್ತೆ ದಂಟು ಸೊಪ್ಪು ಯೂಸ್ ಮಾಡಿದ್ರೆ. ಈ ರೀತಿ ಸೊಪ್ಪನ್ನು ಸಹ ಹಾಕಿ ಕಾಳು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಸೊಪ್ಪು ಸಹ ಅದರ ಜೊತೆಲಿ ಒಂದು ಕುದಿ ಬರಲಿಕ್ಕೆ ಬಿಡಬೇಕಾಗುತ್ತೆ. ಈ ರೀತಿ ಓಪನ್ನಾಗಿ ಕುದಿಸ್ಕೊಂಡ್ರೆ ಸ್ವಲ್ಪ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಓಪನ್ನಾಗಿ ಈ ಥರ ಕುದಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಕುದೀತಿರ್ಬೇಕಾದ್ರೆ ನಾವು ಇವಾಗಲೇ ರುಚಿಗೆ ತಕ್ಕಂತೆ ಉಪ್ಪನ್ನ ಹಾಕಬೇಕು. ರುಚಿ ತಕ್ಕಂತೆ ಉಪ್ಪು ಹಾಕಿ ಉಪ್ಪು, ಸೊಪ್ಪು ಮತ್ತು ಕಾಳು ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ತಿರುಗಿಸ್ಕೊಬೇಕಾಗುತ್ತೆ. ಈ ರೀತಿ ತಿರುಗಿಸ್ಕೊಂಡು ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕೂಗಿಸ್ಕೊಬೇಕಾಗುತ್ತೆ. ಕುಕ್ಕರ್ ಕೂಗಿದೆ. ಆ ಕಡೆ ಸ್ಟವ್ವಿಗೆ ಕುಕ್ಕರ್ ಎತ್ತಿಟ್ಟು ನಾವು ಈ ಕಡೆ ಒಂದು ಬಾಣಲಿ ತೊಗೊಂಡು ಖಾರಕ್ಕೆ ಬೇಕಾಗುವಂಥ ಸಾಂಬಾರಿಗೆ ಬೇಕಾಗುವ ಖಾರ ರೆಡಿ ಮಾಡ್ಕೊಬೇಕಾಗುತ್ತೆ. ಮೊದಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ, ಈ ರೀತಿ ದಪ್ಪ ದಪ್ಪ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಹಸಿ ವಾಸನೆ ಹೋಗಿದೆ. ಈಗ ನಂತರ 2 ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಬಿಟ್ಟು ಹುರ್ಕೊಬೇಕಾಗುತ್ತೆ. ಟೊಮೊಟೊ ಹಸಿ ವಾಸನೆ ಹೋಗೋವರೆಗೂ ಸಹ ಹುರ್ಕೊಬೇಕಾಗುತ್ತೆ. ಆಗಿದೆ, ಇವಾಗ ಇದು ಹುರ್ಕೊಂಡು ಆಗಿದೆ. ಈಗ ಫ್ಲೇಮ್ ಆಫ್ ಮಾಡಿ ಇದೇ ಬಾಣಲಿಗೆ ನಾವು ಸ್ವಲ್ಪ ಜೀರಿಗೆ, ಒಂದು ಸ್ಪೂನ್ ಖಾರದ ಪುಡಿ, ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀವಿ. ಸ್ವಲ್ಪ ಹಸಿ ತೆಂಗಿನಕಾಯಿ,
ನೆನೆಸಿಟ್ಕೊಂಡಿರೋಂಥ ಹುಣಸೆಹಣ್ಣು ಹಾಕ್ತಾಯಿದ್ವಿ. ಈಗ ಕುಕ್ಕರ್ ಲಿಡ್ ಓಪನ್ ಮಾಡಿಕೊಂಡು ಕೂಗಿಸ್ಕೊಂಡಿಟ್ಟಿರೋಂಥ ಕಾಳು ಸೊಪ್ಪಿನ ಮಿಶ್ರಣ ಒಂದು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀವಿ ಖಾರಕ್ಕೆ. ಇದು ಗಟ್ಟಿಯಾಗಿ ನೀರು ಬಿಟ್ಟು ಗಟ್ಟಿಯಾಗಿರೋಂಥ ಕಾಳುಗಳನ್ನ ಹಾಕ್ಕೊಬೇಕಾಗುತ್ತೆ. ಹಾಕ್ಕೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಈಗ ಈ ಕಡೆ ಒಂದು ಮಿಕ್ಸಿ ಮಾಡ್ಕೊಬೇಕು, ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಇದನ್ನು ಈ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕಾಗುತ್ತೆ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಚಿಟಪಟ ಅಂತ ಅಂದಮೇಲೆ ಬೆಳ್ಳುಳ್ಳಿ ಜಜ್ಕೊಂಡಿರೋಂಥ ಸ್ವಲ್ಪ ಬೆಳ್ಳುಳ್ಳಿ ಆಗಲಿ. ಬೆಳ್ಳುಳ್ಳಿ ಆಗಿದ ತಕ್ಷಣ ಹೆಚ್ಕೊಂಡಿರೋಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಕರಿಬೇವು ಮತ್ತು ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಗುಂಟೂರು ಮೆಣಸಿನ್ಕಾಯಿ ಹಾಕಿ ಈ ರೀತಿ ಒಗ್ಗರಣೆ ಕೊಟ್ಕೊಬೇಕು. ಆಗಿದೆ ಈ ರೀತಿ ಒಗ್ಗರಣೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಗ್ಗರಣೆ ಕೊಟ್ಟು, ಹಸಿ ವಾಸನೆ ಹೋಗಿದೆ ಈರುಳ್ಳಿ. ನಂತರ ಇದಕ್ಕೆ ರುಬ್ಬಿದಂಥ ಖಾರ ಹಾಕ್ಕೊಬೇಕಾಗುತ್ತೆ. ಖಾರ ಈ ರೀತಿ ಗಟ್ಟಿಯಾಗಿರೋದನ್ನ ಸ್ವಲ್ಪ ಸಿಡಿಯುತ್ತೆ. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಹಾಕ್ಬಿಟ್ಟು ಖಾರ ಚೆನ್ನಾಗಿ ಕುದಿಸ್ಕೊಬೇಕು. ಈ ಸಾಂಬಾರು ಚೆನ್ನಾಗಿ ಆಗಬೇಕಂದ್ರೆ ಮೊದಲು ಹಸಿ ಖಾರ ಎಲ್ಲ ಇದು ಚೆನ್ನಾಗಿ ಕುದಿಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಕುದಿಸ್ಕೊಬೇಕು. ಈ ರೀತಿ ಚೆನ್ನಾಗಿ ಕುದ್ಮೇಲೆ ಖಾರ ಈ ಕಡೆ ಕೂಗಿಸ್ಕೊಂಡಿರೋಂಥ ಸೊಪ್ಪು ಮತ್ತು ಕಾಳುಗಳ ಮಿಶ್ರಣನ ಇದಕ್ಕೆ ಸೇರಿಸ್ಬೇಕಾಗುತ್ತೆ. ಸೇರಿಸಿ ಈ ರೀತಿ ಕುದಿಲಿಕ್ಕೆ ಬಿಡಬೇಕು. ಈ ರೀತಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕಾಗುತ್ತೆ. ಫ್ರೆಂಡ್ಸ್, ಒಂದು ಸೈಡಿಂದ ಒಂದು ಸೈಡು ಪ್ರತಿ ಒಂದು 50 ಕಿಲೋಮೀಟ್ರಿಗೂ ಸಹ ನಮ್ಮದು ಊಟ, ಭಾಷೆ ಎಲ್ಲದೂ ಸಹ ಚೇಂಜ್ ಆಗುತ್ತೆ. ಅದೇ ರೀತಿ ಇದು ನಮ್ಮ ಸೈಡಲ್ಲಿ ನಾವು ಈ ಸಾಂಬಾರನ್ನ ನಾವು ಉಳ್ಶಪ್ ಅಂತ ಕರಿತೀವಿ. ಬೇರೆ ಸೈಡು ಗರ್ಷಪ್ ಅಂತ ಕರೀತಾರೆ. ನಿಮ್ಮ ಸೈಡ್ ಏನಂತ ಕರೀತಾರೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ಆಗಿದೆ, ಸಾಂಬಾರು ರೆಡಿಯಾಗಿದೆ ಅಂತ ಸಾಂಬಾರು ನಾವು ಈ ರೀತಿ ರೊಟ್ಟಿ ಜೊತೆನಾದರೂ ಸಹ ತಿನ್ಬೋದು. ರೊಟ್ಟಿಗೆ ಈ ಸಾಂಬಾರಿಗೆ ಕಾಂಬಿನೇಷನ್ ಆಗಿ ಹುಚ್ಚೆಳ್ಳು ಅಥವಾ ಹಸಿ ಈರುಳ್ಳಿ ಹಾಕಿ ತಿನ್ಬೋದು. ಈ ರೀತಿ ಅನ್ನಕ್ಕೂ ಸಹ ಮ್ಯಾಚ್ ಆಗುತ್ತೆ.